ಈಗ ಗಾಡಿ ಕೊಟ್ಬಿಟ್ಟು ಅಂತ ಇಟ್ಕೊಳ್ಳಿ, ಒಂದೊಂದು ಸಾರಿ RX ನಿಮ್ಮ ಕೈಯಲ್ಲಿ ಸಿಗ್ತಾ ಅಂತ ಭಾಳ ಕಷ್ಟ ಆಗುತ್ತೆ. ತಮ್ಮಕ್ಕಿಂತ ಹೆಚ್ಚಿಲ್ಲ ಗಾಡಿ, ಅದು ಖಂಡಿತ. ಏನು ಬೈ ಇಷ್ಟು ಪ್ರೀತಿ ಇದೆ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ನ ಕೈಯಲ್ಲಿ ಗಾಡಿ ಕೊಡೋದು ಬೇಡ ಅಲ್ವಾ? Yamaha RXZ original stock 5-speed 1999 model. ವೆಲ್ಕಮ್ ಟು 99 ಪಿಸ್ಟನ್ಸ್. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಖಂಡಿತಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ ಮುಂದುವರಿಸಿ ನೋಡಿ. ಧನ್ಯವಾದಗಳು. ನಮಸ್ತೆ ಬಾಯ್. ನಮಸ್ತೆ. ನಿಮ್ಮ ಹೆಸರು ಬಾಯ್? ಸೈಯದ್ ಉಸ್ಮಾನ್ ಅಂತ. ಯಾವ ಏರಿಯಾ ಮೈಸೂರಲ್ಲಿ? AJ ಬ್ಲಾಕ್ ಇನ್ನರ್ ಮಲ್ಲ. ಆಯಿತು ಬಾಯ್ ನಿಮ್ಮ ಗಾಡಿ ನೋಡ್ತಾ ಇದ್ದೀನಿ, ಸೂಪರಾಗಿ ರೆಡಿ ಮಾಡಿದ್ದೀರಾ. Yamaha RXZ ಇದು RXZ ತುಂಬ ಡಿಮ್ಯಾಂಡ್ ಇರೋ ಗಾಡಿ. ಯಾವ ಮಾಡಲ್ ಬಾಯ್ ಇದು? 99 ಮಾಡಲು ಇದು. 99 ಮಾಡಲ. ನೀವು ತಗೊಂಡು ಎಷ್ಟು ವರ್ಷ ಆಯಿತು? ನಾನು ತಗೊಂಡು 1 ತಿಂಗಳೇ ಆಗಿರೋದು ಇದು. 1 ತಿಂಗಳಾಗಿದಾ? 1 ತಿಂಗಳಾಗಿರೋದು. ಓಕೆ. ನೀವು ತಗೊಂಡು ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀರಾ? ರಿಸ್ಟೋರ್ ಮಾಡಿದಿರೋದು. ಫುಲ್ ರೆಸ್ಟ್ರೇಷನ್, ಕಂಪ್ಲೀಟ್ ರೆಸ್ಟ್ರೇಷನ್. ಹೌದು. ನೀವು ಎಷ್ಟು ತಗೊಂಡಿದ್ರಿ? ತಗೊಳ್ಳುವಾಗ ಗಾಡಿ ನೋಡ್ಬೇಕಾದ್ರೆ ಬೇರೆ ತರ ಇತ್ತು ಇದು. ಹೌದಾ? ಪೂರ್ತಿ ಗುಜ್ರಿ ತರ ಇತ್ತು ಗಾಡಿ. ಹೌದಾ? ಪೂರ್ತಿ ತಗೊಂಡು ರಿಸ್ಟೋರ್ ಮಾಡಿದೆ. ಫುಲ್ ಆಗಿ ಕಂಪ್ಲೀಟ್ ರೆಸ್ಟೋರೇಷನ್ ಮಾಡಿದ್ರ. ನೀವು ಎಷ್ಟಕ್ಕೆ ತಗೊಂಡಿದ್ರ ಬಾಯ್? ಇದು ನಾವು ತಗೊಂಡಿದ್ದು 220ಕ್ಕೆ ತಗೊಂಡ್ರು. 220ಕ್ಕೆ? 2,20,000. ಇದು ನೋಡಿ ಅಂತ ಕೆಲಸ ಎಲ್ಲ A to Z ರೆಸ್ಟೋರೇಷನ್ ಮಾಡಿದ್ರೆ A to Z ರಿಸ್ಟೋರ್ ಮಾಡಿದಿರೋದು. ರೆಸ್ಟೋರೇಷನ್ಗೆ ಎಷ್ಟು ಆಯ್ತು ನಿಮ್ಗೆ? 1,10,000 ಆಗಿರೋದು. ಅಯ್ಯೋ, ಸೊ ಒಟ್ಟಿಗೆ ಈ ಗಾಡಿ ಇವತ್ತು ನಿಮ್ ಖರ್ಚೆ 3,30,000 ಆಯ್ತಾ? ಇವಾಗ್ಲೂ ಕೇಳ್ತಾ ಇದಾರೆ 380ಕ್ಕೆ ಕೇಳ್ತಾ ಇದಾರೆ. 380ಕ್ಕೆ ಕೇಳ್ತಾ ಇದ್ದಾರೆ. ಗಾಡಿ ಹೆಂಗೇನೆ ಕೊಬಿಡಿ ಅಂತ. ಓಕೆ. ಇದು ಯಾವ ಮಾಡಲ್ ಹೇಳಿದ್ದು ಬೈ ನೀವು? 99 ಮಾಡಲು. 99 ಮಾಡಲ್. ಒರಿಜಿನಲ್ 5 ಸ್ಪೀಡ್. ಒರಿಜಿನಲ್ 5 ಸ್ಪೀಡ್ ಇದು. ಹೌದಾ? ಬೋರ್ ಸೈಜ್ ಇನ್ನೂ 8 ಮಾಡ್ಬೋದು. ಹೌದಾ? ಓಕೆ. ಇಷ್ಟೇ. ಒರಿಜಿನಲ್ 5 ಸ್ಪೀಡ್ ವೆಹಿಕಲ್ ಇದು, ಕನ್ವರ್ಷನ್ ಇಲ್ಲ. ಒರಿಜಿನಲ್ 5 ಸ್ಪೀಡ್. ಒರಿಜಿನಲ್ 5 ಸ್ಪೀಡ್. ಓಕೆ. ಈಗ ನೀವು ಏನು ಕಳ್ಸಲ್ಲ, ಇದು ಒರಿಜಿನಲ್ ಪೇಂಟ್ ಬೈ? ಸೇಮ್ ಕಲರ್ ಆರ್ಸಿಲರ್ ಅದು? ಮೊದಲು ಕಲರು ಬೇರೆ ಇತ್ತು ಇದು. ಹೌದಾ? ಈ ಕಲರ್ ಸೆಲೆಕ್ಷನ್ ಸೂಪರ್ ಆಯ್ತು. ನೀವೇ ಸೆಲೆಕ್ಷನ್ ಮಾಡಿದ ಬ್ಲೂ ಕಲರ್? ಹೌದು, ನಾವೇ. ಓಕೆ. ಈ ಗಾಡಿ ಯಾವ ಮೆಕ್ಯಾನಿಕ್ ರೆಡಿ ಮಾಡಿದ್ದಾರೆ? ಇದು ಸಲೀಂ ಭೈ ಅಂತ ಮಾಡಿದ್ದಾರೆ. ಅವ್ರ ಗರಾಜ್ ಎಲ್ಲಿ ಬರ್ತದೆ? ಅವ್ರದ್ದು ಮಿಷಿನ್ ಆಸ್ಪತ್ರೆ. ಹೌದಾ? ಇದು ಫಿನಿಶಿಂಗ್ ಎಲ್ಲ ಹೆಂಗಾಯ್ತು? ಈ ಸ್ಟಿಕ್ಕರ್ ಡಿಸೈನ್ ಎಲ್ಲ ಅವರೇ ಸೆಲೆಕ್ಷನ್ ಮಾಡಿದ್ದಾರೆ. ನಿಮ್ಗೆ ಇದು ಕರೆಕ್ಟ್ ಆಯ್ತು? ಇದು ಸರ್ ಕಲ್ಸಲ್ಲ ನೋಡಲ್ಲ. ಇದು ನೋಡಿ 18 ಇಂಚ್ ವೀಲ್ಸ್ ಹಾಕಿದ್ದಾರೆ ಇದರಲ್ಲಿ, MRF ಟೈರ್ಸ್ ಇದಕ್ಕೆ. ಮತ್ತು ಇದೆಲ್ಲ ಇದು ಹಾಕಿದ್ದೀರಾ, ಬ್ರೇಕ್ಸು, ಡಿಸ್ಕ್ ಬ್ರೇಕ್ ಹಾಕಿದಿರಿಲ್ಲ? ಓಕೆ. ಡಿಸ್ಕ್ ಬ್ರೇಕ್ ಸೆಟಪ್ ಎಲ್ಲ ಸೂಪರಾಗಿ ಆಯಿತು. ಇದು ರಿಮ್ ಎಲ್ಲ ಕಲರಿಂಗ್ ಕೊಟ್ಟಿದ್ದಲ್ಲ ಬೈ, ಫುಲ್ ಗೋಲ್ಡ್ ಕಲರು. ನಿಮ್ಮ ಫೇವ್ರೇಟ್ ಅದು? ನಾವು ಇದು ಬ್ಲೂ ಮತ್ತು ಗೋಲ್ಡ್ ಇರಲಿ ಅಂತ ಬ್ಲೂ ಮತ್ತು ಗೋಲ್ಡ್ ಸೆಲೆಕ್ಷನ್ ಮಾಡಿದ್ರ. ಈಗ ಆದರೆ ಈ ಕಲೆಕ್ಷನ್ ಕಾಂಬಿನೇಷನ್ ಸೂಪರಾಗಿ ಆಯಿತು, ಬ್ಲೂ ಆ್ಯಂಡ್ ಗೋಲ್ಡು. ವೆಹಿಕಲ್ ಹಂಗೆ ಮುಂದೆ ಫ್ರಂಟ್ ಪ್ರೊಫೈಲ್ ನೋಡೋಣ. ಫ್ರಂಟ್ ಪ್ರೊಫೈಲ್ ಸೂಪರಾಗಿ ಆಯಿತು. ಇಲ್ಲಿ ಲೀವರ್ಸ್ ಎಲ್ಲ ಇದು ಏನು ಸ್ಪೆಷಲ್ ಬ್ರೇಕ್ಸ್ ಅದು? ಇದು ಫ್ಯಾನ್ಸಿ ಲಿವರ್ ಇರಲಿ ಅಂತ. ಫ್ಯಾನ್ಸಿ ಲಿವರಾ? ಇದು ಹಂಗೆ ನೋಡಿ, ಹಾಫ್ ಕ್ಲಚಲ್ಲಿ ಡಿ ಕ್ಲಚ್ ಹೊಡೆದ್ರೆ ಸ್ಪೀಡ್ ಹೋಯ್ತದೆ. ಹೌದಾ? ಹಾಫ್ ಕ್ಲಚ್ ಹೊಡೆದ್ರೆ. ಹಾಫ್ ಕ್ಲಚ್ ಬರೀ ಫುಲ್ ಕ್ಲಚ್ ಅಲ್ಲ, ಇದು ಹಾಫ್ ಕ್ಲಚ್ ಆಕ್ಷನ್. ಓಕೆ. ಇದು ನೋಡಿ ಸೆಟಪ್, ನಾನು ಹಿಂಗೆ ಫ್ರಂಟ್ ಪ್ರೊಫೈಲಲ್ಲಿ ತೋರಿಸ್ತೀನಿ ನಿಮಗೆ. ಇದು ಕ್ಲಚ್ ಬಂದು ನಿಮಗೆ ಹಾಫ್ ಕ್ಲಚಲ್ಲೇ ನಿಮ್ಗೆ ಎಲ್ಲ ಕೆಲಸ ಇರ್ತದೆ ಅಲ್ವಾ? ಸ್ಪೀಡ್ಗೆ. ಹೌದಾ? ಓಕೆ. ರೈಟ್. ಈ ಪಿಕಪ್ ಬಂದು ತುಂಬ ಜೋರು ಇರ್ತದೆ, ಮತ್ತು ಪವರ್ ಔಟ್ಪುಟ್ ಪರ್ಫಾರ್ಮೆನ್ಸ್ ಹೆಂಗೆ ಆಯಿತು? ಇದ್ರದ್ದು ಪವರ್ ಫುಲ್ ಸ್ಪೀಡ್ ಐತೆ. ಫುಲ್ ಸ್ಪೀಡಾ? ಇದು ಎಂಜಿನ್ ಕಂಪ್ಲೀಟ್ ರೆಸ್ಟೋರೇಷನ್ ಮಾಡಿದ್ದೀರಾ ನೀವು? ಹೌದು, ಎಂಜಿನ್ ಫುಲ್ ರೆಸ್ಟೋರೇಷನ್ ಮಾಡಿದ್ದೀರಾ. ಇದು ಎಲ್ಲ ನಿಮ್ಮದು ಸ್ಟಾಕ್ ಅದು ಮೀಟರ್ ಎಲ್ಲ? ಮೀಟ್ರ್ ಒರಿಜಿನಲ್ ಹೊಸದು ಹಾಕ್ಸಿರೋದು. ಮೊದಲು ಹಳೇದು ಓಲ್ಡ್ ಇತ್ತು. ಗಾಡಿ ತಗೊಳ್ಳೋ ಟೈಮ್ ಓಲ್ಡ್ ಇದು ಆಯ್ತು, 135 ಇತ್ತು. ಹೌದಾ? ಝೆಡ್ ಇರಲಿಲ್ಲ, ಝೆಡ್ ಇರಲ್ಲ. ಇದು ಸಪ್ರೇಟಾಗಿ ಇದು ಪರ್ಚೇಸ್ ಮಾಡಿದ್ರ ಮತ್ತೆ ಒರಿಜಿನಲ್ದು? ಇದಕ್ಕೆ ಎಷ್ಟು ಆಯ್ತು ನಿಮಗೆ?
ಅದು ಎಲ್ಲ ಅವ್ರಿಗೇನೆ ಒಡ್ಗೇನೆ ಇದು ಮಾಡ್ಬಿಟ್ಟಿದ್ದಾರೆ. ಒಟ್ಟಿಗೆ ಎಲ್ಲ ಸೇರಿಸಿ 1,10,000 ಎಲ್ಲ ಸೇರಿಸಿ ಏನು 1 2 3 5 ಅಡ್ಜಸ್ಟಬಲ್ ಅದು. ಹೌದು, ಅದಾವುದು Speed. ಹೌದಾ? ಓಕೆ 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 ಆಯ್ತು ಬೈ, ನಾವು ಇನ್ನೂ ಕಂಪ್ಲೀಟ್ ಪ್ರೊಫೈಲ್ ಬಗ್ಗೆ ಮಾತಾಡಲ್ಲ. ಅದಕ್ಕೆ ಮುಂದೆ ನೀವು ಗಾಡಿ ಸ್ಟಾರ್ಟ್ ಮಾಡಿ ಬೀಟ್ಸ್ ಹೆಂಗೆ ಅದನ್ನು ತೋರಿಸ್ಲಾ? ಓಕೆ, ಈಗ ಗಾಡಿ ಸ್ಟಾರ್ಟ್ ಮಾಡ್ತಾರೆ, ಬೀಟ್ಸ್ ಹೆಂಗೆ ಅದನ್ನು ನೋಡಲ್ಲ. ಎಂಜಿನ್ ಸ್ಟಾರ್ಟ್ ಮಾಡಿ. RXZ ಸೌಂಡ್ ಹೆಂಗೆ ಇರ್ತದೆ ನೋಡಿ. ಸ್ವಲ್ಪ ರೇಸ್ ಮಾಡಿ. ಐಡಲ್ 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 ಆಯ್ತು ಬೈ, ಒಂದು ರೌಂಡ್ ಹೋಗಿ ಬನ್ನಿ ಬೈ, ಕಂಟಿನ್ಯೂ ಮಾಡಿ. ಒಂದು ರೌಂಡ್ ಹೋಗಿ ಬರ್ತಾರೆ, ಗಾಡಿ ಪ್ರೊಫೈಲ್ ಎಲ್ಲ ನೋಡಿ ಹೆಂಗೆ ಸೂಪರ್ ಆಗೈತೆ ಅಂತ. ಗಾಡಿ ಈ ಥರ ಇದೆ, ಯಮ ಶೋರೂಮ್ ಹೀಗೆ ತಗೊಂಡು ಬಂದಿರ್ತಾರೆ. ಅಷ್ಟು ಹೊಸ ಗಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಗಾಡಿ ಪರ್ಫಾರ್ಮೆನ್ಸ್ ನೋಡಿ, ಅದು ಸ್ಪೀಡಿಂಗ್ ಎಲ್ಲ ಮಾಡಿದ್ದಾರೆ. ಕ್ಲಚ್ ಸೆಟಪ್ ಇದೆ, ಸೂಪರ್ ಸೌಂಡ್ ಕೇಳಿ. ಇದನ್ನೇ ಈ ಗಾಡಿ ಎಲ್ಲ ತಗೊಳ್ಳೋದು ಈ ಸೌಂಡ್ಗೆ. ಯಮ ಸೌಂಡ್ ಬೇರೆ ಎಲ್ಲಿಂದಲ್ಲ, ಇದು ಒರಿಜಿನಲ್ 5 ಸ್ಪೀಡ್ ಅದು. ಓಕೆ ಬೈ, ನಾವು ಕಂಟಿನ್ಯೂ ಮಾಡಲ್ಲ. ಈ ಗಾಡಿ ಮೇಲೆ ಏನು ಬೈ ನಿಮ್ಗೆ ಏನು ತುಂಬ ಇಷ್ಟ ಆಯಿತು? ನಮಗೆ RX ಅಂದ್ರೆ ತುಂಬಾ ಇಷ್ಟ. ತುಂಬ RX ತುಂಬ. RX ಓಕೆ ಓಕೆ ಹಾಂ, ನೀವು ಕಲೆಕ್ಷನ್ ಮಾಡ್ತಾ ಹೋಗ್ತಾ ಇದ್ದೀರಲ್ಲ ಸರ್? ಹೌದು. ಓಕೆ ಓಕೆ. ಇದು ಪೇಂಟ್ ಎಲ್ಲ ನಿಮ್ಮ ಸೆಲೆಕ್ಷನ್ ಕಲರು? ಹೌದು. ಇದು ಇಂಜಿನ್ ಬೋರ್ ಎಲ್ಲ ಬರಲ್ಲ ಸರ್? ಬೋರ್ ಎಲ್ಲ ಓಪನ್ ಮಾಡಿ ರೆಡಿ, ಫುಲ್ ಓಪನ್ ಮಾಡಿದಲ್ಲ? ಹೌದು. ಓಪನ್ ಮಾಡ್ಬೋದು. ನೀವು ನೋಡಿದ್ರೆ ಎಲ್ಲ ಪಕ್ಕಾ ಸ್ಟಾಕ್ ಆಯ್ತಾ ಕಾಂಪೊನೆಂಟ್ಸ್ ಎಲ್ಲ ಒಳಗಡೆ ಇರೋದು? ಪೂರ್ತಿ ಸ್ಟ್ಯಾಂಡ್ ಇತ್ತು ಇದು. ಹಾಂ, ಇದು ಗಾಡಿ ನಿಂತ್ಕೊಬಿಟ್ಟಿತ್ತು. ಹೌದಾ? ಹಾಂ, ನಾವು ತಗೊಂಡು ರೆಡಿ ಮಾಡ್ಸಿರೋದು ಇತ್ತು. ಓಹೋ, ನೀವು ಕಡಿಮೆ ಅಂದ್ರೆ 6 ವರ್ಷ ನಿಂತ್ಕೊಂಡಿತ್ತು ಇದು. ಯೂಸೇ ಮಾಡಿಲ್ಲ? ಯೂಸ್ ಮಾಡಿದಿಲ್ಲ. ಅದೇನು ಎಂಜಿನ್ ಸೀಸೆ ಹಂಗೆ ಬಿಟ್ಟು? ಇಲ್ಲ ಇಲ್ಲ, ಹಂಗೇನೆ ಮಡಗ್ಬಿಟ್ಟಿದ್ರು. ಹೌದಾ? ಅವ್ರ ಮಗ ತೀರೋದ್ಮೇಲೆ ಹಂಗೇನೆ ಗಾಡಿ ಬಿಟ್ಬಿಟ್ಟಿದ್ರು. ಹೌದಾ? ನಾವು ಅವ್ರ ಹತ್ರ ತಗೊಂಡ್ಬಿಟ್ಟು ಹಾಂ ಹಾಂ ರೆಡಿ ಮಾಡ್ಸಿರೋದು ಪೂರ್ತಿ ರಿಜಿಸ್ಟರ್. ಇದು ಪೂರ್ತಿ ಒರಿಜಿನಾಲಿಟಿನೇ ಇರೋದು. ಪರ್ಚೇಸ್ ಮಾಡಿದ್ರೆ ಮೈಸೂರು ಅವರು? ಮೈಸೂರು ಅವರು. ಹೌದಾ? 6-7 ವರ್ಷ ಗಾಡಿ ತಗೊಂಡೆ ಹಂಗೆ ಬಿಟ್ಟು? ಹಂಗೇನೆ ಅವ್ರ ಮಗ ತೀರೋಗ್ಬಿಟ್ಟಿದ ಅಂತ. ಹೌದಾ? ಹಾಂ ಹಾಂ ಹಾಂ. ಇದು ಎಲ್ಲಿ ಓಪನ್ ಮಾಡಿ ಮೆಕ್ಯಾನಿಕ್ ಅವರು ಎಲ್ಲ ಫುಲ್ ಎಂಜಿನ್ ಎಲ್ಲ ಬೋರ್ ಎಲ್ಲ ಓಪನ್ ಮಾಡೋ ಟೈಮ್ ನೀವು ಅಲ್ಲಿ ನೋಡಿದ್ದೀರಾ? ನೋಡಿದ್ದೀನಿ. ಬೋರ್ ಎಲ್ಲ ಸ್ಟಾಕ್ ಬೋರ್ ಎಲ್ಲ ತೋರಿಸಿದ್ದಾರೆ. ಸ್ಟ್ಯಾಂಡರ್ಡ್ ಬೋರ್ ಅದು? ಬೋರ್ ಅವರು ಕೇಳಿದ್ರು ನಮಗೆ ಕೊಡ್ಬಿಡಿ ಅಂತ. ಹಾಂ, ನಾವು ಒರಿಜಿನಾಲಿಟಿ ಹೆಂಗಿತ್ತೆ ಹಂಗೇನೆ ಮಾಡಿದ್ವಿ. ಓಕೆ, ನೋಡಿ ಸೂಪರ್ ಆಗಾಯಿತು. ವೆಹಿಕಲ್ ಕಲಸ ಒಂದು ಅಷ್ಟು ಸೂಪರ್. ನಮಗೆ ಈ ಸ್ಟಿಕ್ಕರಿಂಗ್, ಟ್ಯಾಂಕ್ ಸ್ಟಿಕ್ಕರಿಂಗ್ ಎಲ್ಲ ಅಷ್ಟು ಸೂಪರಾಗಿ ಮಾಡಿದ್ದಾರೆ. ವೆಹಿಕಲ್ ಓವರ್ ಆಲ್ ಲುಕ್ ಹಂಗೆ ಒರಿಜಿನಾಲಿಟಿ ಮೇಂಟೈನ್ ಮಾಡಿರಲ್ಲ ಸರ್? ನೀವು ಏನು ಆಲ್ಟ್ರೇಷನ್ಗೆ ಹೋಗಿಲ್ಲ? ಏನು ಹೋಗಿಲ್ಲ, ಬರೀ ಇದು ಫ್ಯಾನ್ಸಿ ಹಾಕ್ಸಿದಿರಿ ನಾವು. ಹಾಂ, ರಿಮ್ ಒಂದು ಗೋಲ್ಡ್ ಹಾಕ್ಸಿದ್ರಿ. ಓಕೆ, ಫ್ಯಾನ್ಸಿ ಇರಲಿ ಅಂತ. ನಿಮ್ಮ ಈ ಗಾಡಿಗೆ ಮುಂಚೆ ಯಾವ ಬೈಕ್ ಇತ್ತು ನಿಮ್ಮ ಜೊತೆ? ನಮ್ಮ ಹತ್ರ 135 ಐತೆ, 5 ಸ್ಪೀಡ್ ಒರಿಜಿನಾಲಿಟಿ. ಒರಿಜಿನಲ್. ಅದೇನು? 2ನೇ ಓನರ್ ನಾವು. ಹೌದಾ? ಹಾಂ ಹಾಂ. ಒರಿಜಿನಲ್ 5 ಸ್ಪೀಡ್ ಐತೆ, ಮನೆಯಲ್ಲಿ ಐತೆ ಅದು. ಓಕೆ, ಅದು ಇದೆ, ಅದು ಕೊಟ್ಬಿಟ್ಟಿರಾ? ಇಲ್ಲ, ಕೊಡಲ್ಲ ನಾವು. ಕೊಡಲ್ಲ, ಅದು ಐತೆ. ಸೊ ನೀವು ಯಾವಾಗ ಯಮ ಬೈಕ್ ಇದೆ ನಿಮ್ಮ ಜೊತೆ ಅಲ್ವಾ? ಯಮ ಬೈಕ್ ಐತೆ. ಆಯಿತು, ಅದು RX 5 ಸ್ಪೀಡ್, RX 135 5 ಸ್ಪೀಡ್ ಅಲ್ವಾ? ಯಾವ ಮಾಡಲ್ ಅದು? 2002. ಓಕೆ, ಈಗ ಒರಿಜಿನಲ್ ಇರೋದು ಅದು. ಒರಿಜಿನಲ್ ಏನು? ಒಂದು ಪೈಂಟುವೆ ಒಂದು ಏನು ಸ್ಕ್ರೂನೂ ಓಪನ್ ಆಗಿಲ್ಲ ಅದ್ರ. ಹೌದಾ? ಇದಕ್ಕೆ ಸುಮಾರು 3 ಲಕ್ಷ ಮೇಲೆ ಖರ್ಚು ಮಾಡಿದ್ರ ನೀವು. ಈ ಗಾಡಿ ನೋಡಿ ನಿಮ್ಮ ಮನೆ ಕಡೆ ಇರೋರೆಲ್ಲ ಹುಡುಗರು ಆಲ್ರೆಡಿ ಬಂದು ನಿಮ್ಗೆ ಕೇಳ್ತಾ ಇದ್ದಾರೆ ಗಾಡಿ ಕೊಡಿ. ಗಾಡಿಗಳು ಕೇಳ್ತಾ ಇದಾರೆ, ನಾವು ಮನೆ ಒಳಗಡೆ ನಿಲ್ಸ್ಬಿಡ್ತಾ ಇದೀರಿ. ಅವ್ರಿಗೆ ಪದೇ ಪದೇ ಹೇಳಕ್ ಆಗ್ತಾ ಇಲ್ಲ. ತುಂಬಾ ಜನ ಬರ್ತಾ ಇದಾರೆ ಮನೆ ಹತ್ರ. ಓಕೆ ಓಕೆ ಓಕೆ. ಇದು ರಿಜಿಸ್ಟ್ರೇಷನ್ ಎಲ್ಲ ಮೈಸೂರು ರಿಜಿಸ್ಟ್ರೇಷನ್? ಮೈಸೂರು. ಇಲ್ಲಿ ನೋಡ್ಬೋದು ಪಂಚ್ ಮಾರ್ಕ್ ನೋಡಿ, ಎಂಜಿನ್ ಪಂಚ್ ನಂಬರು ಎಲ್ಲ ಎಂಜಿನ್ ಕವರ್ಲೇ ನೋಡಿ, ಅದು ಪಂಚ್ ನಂಬರ್ ಇರುತ್ತೆ. ಎಲ್ಲ ಪಕ್ಕಾ ಒರಿಜಿನಲ್ ವೆಹಿಕಲ್ ಅದು, ಹಂಗೆ ಬರಲ್ಲ. ಇಲ್ಲಿ ಸಿಂಗರಾಮ್ ಇದು ಕವರ್ ಮಾತ್ರ ಓಪನ್ ಕೇಸ್ ಹಾಕ್ಬಿಟ್ಟಿರೋ, ಚೈನ್ ಕವರು. ಹೌದು, ಇದು ಯೂಶಲ್ ಒರಿಜಿನಲಿ ಓಪನ್ ಕೇಸೇ ಬರ್ತದಾ ನಿಮ್ಗೆ ಚೈನ್ ಕವರು, ಇಲ್ಲ ಕ್ಲೋಸ್ಡ್ ಬರ್ತದಾ? ಇದು ಓಪನ್ ಇರಲಿ ಅಂತ ನಾವು ಹಾಕ್ಸಿರೋದು. ನೀವು ಓಪನ್ ಹಾಕಿದ್ರಲ್ಲ? ಈ ಸ್ಪೀಡ್ಗೆ ಹಾಂ, ಆ ಚೈನು ಚಿಕ್ಕದು ಹಾಕ್ಸಿದ್ರಿ, ಚೈನ್ ಕೇಸ್. ಓ, ಚೈನ್ ಸೆಟ್. ಹಾಂ, ಚೈನ್ ಸೆಟ್ ಚಿಕ್ಕ, ಅದು ಸ್ವಲ್ಪ ಚಿಕ್ಕದು. ಅದು ಸ್ಪೀಡ್ ಫುಲ್ ಸ್ಪೀಡ್ ಇರ್ತದೆ, ಅದು ಹಲ್ಲುಗಳು ಜಾಸ್ತಿ ಬರ್ತಲ್ಲ. ಹೌದು. ಇದು ಚೈನ್ ಕೇಸ್ ಚಿಕ್ಕದು ಹಾಕಿದ್ದಾರೆ, ಯಾಕಂದರೆ ಪರ್ಫಾರ್ಮೆನ್ಸ್ ಪಿಕಪ್ ಬಂದು ನಿಮ್ಗೆ ತುಂಬ ಫಾಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ರೆಡಿ ಮಾಡಿ ನೋಡಿ. ಬ್ಯಾಕ್ ಚೈನ್ ನೋಡ್ಬೋದು, ಚೈನ್ ಸೆಟ್ ನೋಡ್ಬೋದು. ಅದು ಚಿಕ್ಕದು ಹಾಕಿದೆ, ಯಾಕಂದರೆ ಪರ್ಫಾರ್ಮೆನ್ಸ್ ಚಲೋ ಇರ್ತದೆ ಅಂತ. ಈ ರಿಮ್ಮು ನಿಮ್ಮ ಆ್ಯಕ್ಚುಲಿ ಈ ಗೋಲ್ಡನ್ ಪ್ಲೇಟಿಂಗ್ ಮಾಡಿದ್ರೆ ಇದು ನಿಮ್ಮ ಸೆಲೆಕ್ಷನ್ಗೆ ಆ್ಯಕ್ಚುಲಿ ಸೂಪರಾಗೇ ಬಂದು ನೋಡೋಕ್ಕೆ ಅಷ್ಟು ಸೂಪರ್ ಬ್ಯೂಟಿಫುಲ್ ಆಗೇ ಇತ್ತು. ನೀವು ಇನಿಷಿಯಲ್ ನಿಮ್ಗೆ ಡೌಟ್ ಆಯ್ತಾ ಈ ಥರ ಔಟ್ಪುಟ್ ಸಿಗ್ತಾ ಇಲ್ವಾ ಅಂತ? ಡೌಟ್ ಇತ್ತು. ಹೌದಾ? ಸಿಗಲ್ಲ ಅಂತ ನಾವು ಔಟ್ಫಿಟ್ಟು. ಆಮೇಲೆ ಎಲ್ಲ ರೆಡಿ ಆದಮೇಲೆ ಅವರೇ ಕರೆದಿತ್ತು.
ಓಕೆ 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 ಯಾಕಂದ್ರೆ ಇದು ತುಂಬಾ ರಿಸ್ಕ್ ಈ ತರ ಕ್ರೋಮ್ ಹೊಡಿಯೋದು. ಇದು ಔಟ್ಪುಟ್ ಸರಿ ಬರಲ್ಲ ಅಂತ ಕ್ರೋಮ್ ಅವರು ಹೇಳ್ತಾ ಇದ್ರು ಸರಿ ಬರಲ್ಲ ಅಂತ. ಅದು ಎಷ್ಟಾದ್ರೂ ಆಗ್ಲಿ ನಾವು ಬೇಕು ಅದು ಅಂತ ಹೇಳ್ಬಿಟ್ಟು ಮಾಡ್ಸಿರೋ. ಆಯ್ತು ಯಾಕಂದ್ರೆ ಕ್ರೋಮ್ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹಣ ವೇಸ್ಟ್. ನಿಮ್ಗೆ ಪುನಃ ರೀಕ್ರೋಮ್ ಮಾಡಬೇಕು ನಿಮ್ಗೆ ಅಲ್ವಾ. ಇದು ನಿಮ್ಗೆ ಗೊತ್ತಾಯ್ತು ಕ್ರೋಮಿಂಗ್ ಮಾತ್ರ ಎಷ್ಟಾಯ್ತು ಅಂತ ಇದು ಪ್ಲೇಟಿಂಗ್ಗೆ? ಅದು ಅವ್ರು ಕ್ರೋಮಿಯಮ್ಗೆನೆ 8,000 ರೂಪಾಯಿ ಹೇಳ್ತಾ ಇದ್ರು. ಬರೀ 2 ರಿಮ್ಗೆನೆ. 2 ರಿಮ್ಗೆ 8,000 ಆಯ್ತು. ಓಕೆ ಓಕೆ ಬೇಡ ಅಂತ ಇದ್ರು ಅವರು. ನಾವು ಇರ್ಲಿ ಎಷ್ಟಾದ್ರೂ ಇರ್ಲಿ. ಓಕೆ ನೀವು ಏನ್ ಮಾಡ್ತಾ ಇದ್ರಾ ನೀವು? ನಾವು ಆಟೋಮೊಬೈಲ್ಸ್ ಕೆಲಸ ಮಾಡ್ತಾ ಇರೋದು. ಹೌದಾ, ನಿಮ್ ಓನ್ ಬಿಸ್ನೆಸ್ ಅದು? ಇಲ್ಲ, ಓನಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ಆಟೋಮೊಬೈಲ್ ಏನ್ ಕೆಲಸ? ಆಟೋದು ಪಾರ್ಟ್ಸ್, ಸ್ಪೇರ್ ಪಾರ್ಟ್ಸ್. ಗುಡ್. ಸೊ ನಿಮ್ಗೆ ಇಲ್ಲಿ ಕಲ್ಸಾಗಲ್ಲ ಗಾಡಿ ಎತ್ಕೊಂಡು ಹೋಗ್ತೀರಾ? ಇದು ಸುಮ್ಮನೆ ವೀಕೆಂಡ್ ಮಾತ್ರ ಡ್ರೈವ್ ಮಾಡ್ತೀರಾ ಮನೆ? ಬರೀ ವೀಕೆಂಡ್. ರೆಗ್ಯುಲರ್ ಯೂಸ್ಗೆ ಯಾವ ಗಾಡಿ ಮಾಡ್ತೀರಾ? RX 135. RX1 ಅದು ಡೈಲಿ ಯೂಸ್ ಮಾಡ್ತಾ ಇದ್ದೀರಾ? ಅದು 5 ಸ್ಪೀಡ್. ಓಕೆ ಇಲ್ಲಿ ನಿಮ್ಮ ಫ್ರೆಂಡ್ಸು ಎಲ್ಲ ನೋಡಿದಾರ ಈ ಗಾಡಿನ? ನೀವು ಎಲ್ಲ ನೋಡಿದಾರ? ಏನು ಹೇಳ್ತಾ ಇದ್ದಾರೆ ಎಲ್ಲ? ಚೆನ್ನಾಗೈತೆ ಗಾಡಿ, ಎಲ್ಲ ರೆಡಿ ಮಾಡ್ಸಿರೋದು. ಆದ್ರೆ ಎಲ್ಲ ಕೇಳ್ತಾರೆ ನನ್ ಕೊಟ್ಬಿಡಿ ಅಂತ. ಹೌದು. ಈಗ ಎಷ್ಟು ಕೇಳ್ತಾರೆ? 3,90,000? 380 ಕೇಳ್ತಾ ಇದಾರೆ. ಅಷ್ಟು ಡಿಮ್ಯಾಂಡ್ ಐತೆ ಈ ಗಾಡಿಗೆ. ಹೌದು. ಇದು ಪೇಪರ್ಸ್ ಡಾಕ್ಯುಮೆಂಟೇಶನ್ ಅಪ್ಡೇಟ್ ಮಾಡಿದ್ರಾ ನೀವು? ಪೂರ್ತಿ ಫ್ರೆಶ್ ಇರೋದು. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ತೋರಿಸ್ಲಾ? ಇಂಡಿಕೇಟರ್ ಕೊಂಚ ಆನ್ ಮಾಡಿ ಆಫ್ ಮಾಡಿ. ಡಿಪ್ ಸ್ವಿಚ್, ಲೈಟ್. ಇದು ಇಂಡಿಕೇಟರ್ಸ್ ಒರಿಜಿನಲ್ ಸ್ಟಾಕ್ ಇಂಡಿಕೇಟರ್ಸ್. ಅದು ಈ ಶೇಪಲ್ಲೇ ಬರೋದು ಅದು. ಹೌದು. ಹಜಾರ್ಡ್ ಫಿಟ್ಟಿಂಗ್ ಮಾಡಿದ್ರಾ? 4-way ಸ್ವಿಚ್ ಮಾಡಿಸಿದಿರಿ. ಓಕೆ ನೋಡಿ. ಇಂಡಿಕೇಟರ್ಸ್ ನೋಡಿ, ಫ್ರಂಟ್ ಇಂಡಿಕೇಟರ್ಸು ನಿಮ್ಗೆ ರ್ಯಾರ್ ಇಂಡಿಕೇಟರ್ಸ್ ತೋರಿಸ್ತಾ ಇದ್ದೀನಿ. ರ್ಯಾರ್ ಇಂಡಿಕೇಟರ್ಸು ನೋಡಿ, ಎಲ್ಲ ಆಲ್ಮೋಸ್ಟ್ ಸ್ಟಾಕ್ ಸೆಟ್ಟಿಂಗ್ಗೆ ಏನು ತುಂಬ ಆಲ್ಟ್ರೇಷನ್ ಮಾಡೋಕ್ಕೆ ಹೋಗಿಲ್ಲ. 100% ಇದು ಸ್ಟಾಕ್ ಬೈಕ್ ಅಂತ ಹೇಳ್ಬೋದಲ್ಲ. ಒರಿಜಿನಾಲಿಟಿನೇ ಇರಲಿ ಅಂತ ಜಾಸ್ತಿ ಇದು ಮಾಡಿಸಿಲ್ಲ, ಫ್ಯಾನ್ಸಿ ಮಾಡಿಸಿಲ್ಲ ಜಾಸ್ತಿ, ಬರೀ ಲೈಟಾಗಿ ಮಾಡಿಸಿರೋದು. ಓಕೆ, ಒರಿಜಿನಾಲಿಟಿ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಇದನ್ನ ಫೋಟೋವು ವಿಡಿಯೋಲ್ಲಿ ಹಾಕ್ತೀನಿ. ನೀವು ಬೇಕಂದರೆ ಒರಿಜಿನಲ್ ವೆಹಿಕಲ್ಸ್ದು ಸುಮಾರು ಫೋಟೋಸ್ ನೆಟ್ಟಲ್ಲಿ ಸಿಗ್ತವೆ, ಗೂಗಲಲ್ಲಿ ನೀವು ಕಂಪೇರ್ ಮಾಡಿ. ಎಕ್ಸಾಕ್ಟ್ ಸ್ಟಾಕ್ ವೆಹಿಕಲ್ ಇದು. ಓಕೆ, ಪಕ್ಕ ನೀಟ್ ವರ್ಕ್. ಎಂಜಿನ್ ಸರ್, ಇದು ಎಂಜಿನ್ ಎಲ್ಲ ರೀಸೆಟ್ ಆಗಿದೆ, ಕಂಪ್ಲೀಟ್ ರೆಸ್ಟೋರೇಷನ್ ಆಗಿದೆ. ಎಂಜಿನ್ ಎಲ್ಲ ಪಕ್ಕ ಸೀಟಿಂಗ್ ಆಯ್ತಾ ಆಲ್ರೆಡಿ? ಇನ್ನೂ ಆಗಿಲ್ಲ, ಸೀಟಿಂಗ್ ಕುಣಿಸ್ಬೇಕು. ಸೀಟಿಂಗ್ ಅದಕ್ಕೆ ಸೈಲೆನ್ಸರ್ ಸೌಂಡ್ ಒಂದು ಸ್ವಲ್ಪ ಕಡಿಮೆ ಮಡಗಿಸಿರೋದು. ಹೌದಾ? ಅಟ್ಲೀಸ್ಟ್ ಒಂದು ನೀವು ಎಷ್ಟು ದಿನ ಆಯ್ತು ಈ ಗಾಡಿ ರೆಡಿ ಮಾಡೋದಕ್ಕೆ? ಇದು ಒಂದು ಗಾಡಿ ರೆಡಿ ಆಗೋಕ್ಕೆ 1.5 ತಿಂಗಳು ಆಯಿತು. 1.5 ತಿಂಗಳು, 1.5 ಮಂತ್ಸ್ ತೊಗೊಂಡಿದ್ದಾರೆ. ಹೌದು. ಓಕೆ ಒಂದು 45 ಡೇಸ್, ಆಲ್ಮೋಸ್ಟ್ ಒಂದು 50 ಡೇಸ್ ಇಟ್ಕೊಳ್ಬೋದು ನೀವು ಇದು ಕಂಪ್ಲೀಟ್ ರೆಸ್ಟೋರೇಷನ್ಗೆ. ಸರ್, ಈಗ ಇಷ್ಟು ಸಮಯ ತಗೊಂಡು ಇಷ್ಟು ಹಣ ಖರ್ಚು ಮಾಡಿ ನೀವು ರೆಡಿ ಮಾಡಿದ ಎಂಜಿನ್ ಸೀಟಿಂಗ್ ತುಂಬ ಇಂಪಾರ್ಟೆಂಟು. ಆಲ್ರೆಡಿ ಈಗ ಸುಮಾರು ಪವರ್ ಬರ್ತಾ ಇದೆ. ಸ್ವಲ್ಪ ಅಟ್ಲೀಸ್ಟ್ ಒಂದು 500 to 1,000 ಕಿಲೋಮೀಟರ್ಸ್ ತನಕ ಓಡಿಸಿ ಆರಾಮಾಗಿ ಓಡಿಸಿ. ಆಮೇಲೆ 1,000 ಕಿಲೋಮೀಟರ್ ರನ್ನಿಂಗ್ ಆಗಿದ ಮೇಲೆ ನಿಮ್ಗೆ ಭಾಳ ಮಜಾ ಸಿಗ್ತದೆ. ಹೌದು ಅಲ್ವಾ? ಯಾಕಂದರೆ ಎಲ್ಲ ಕಂಪ್ಲೀಟ್ ಓಪನ್ ಮಾಡಿ ರೀಸೆಟ್ ಮಾಡಿದರೆ ಹೀಗೆ ಸ್ವಲ್ಪ ಸ್ಮೂತಾಗಿ ಓಡಿಸಿ. ಹೆಂಗೆ ಪರ್ಫಾರ್ಮೆನ್ಸ್ ಹೀಗೆ ಪವರ್ ಡೆಲಿವರಿ ಸೂಪರ್ ಆಗೈತೆ. ಪವರ್ ಅಂತೂ ಫುಲ್ ಸಕ್ಕದಾಗೈತೆ. ಹೀಗೆ ಹೊಡಿಯೋಕ್ಕೆ ಶುರು ಮಾಡ್ತೀರಾ? ಸ್ವಲ್ಪ ನಿಧಾನ ಓಡಿಸ್ತೀರಾ? ಈಗ ನಿಧಾನಕ್ಕೆ ಓಡಿಸ್ಕೋತೀರಿ. ನಿಮ್ಮ ಮೆಕ್ಯಾನಿಕ್ ಎಷ್ಟು ಕಿಲೋಮೀಟರ್ ಹೇಳಿದ್ದಾರೆ? ಸ್ವಲ್ಪ ನಿಧಾನ ಓಡಿಸಿ. 1,000 ಕಿಲೋಮೀಟರ್ಸ್. 1,000 ಕಿಲೋಮೀಟರ್ಸ್ ಅಲ್ವಾ? ಇದು ಮತ್ತೆ ಇದು 2 ಸ್ಟ್ರೋಕ್ ಎಂಜಿನ್. ಹೆಂಗೆ ಆಯಿಲ್ ಫೀಲ್ಡರ್ ಸೆಪ್ರೇಟ್ ಟ್ಯಾಂಕ್ ಇಟ್ಟಿದ್ರೆ ಅಲ್ಲ ಟ್ಯಾಂಕ್ ಫೀಡ್ ಮಾಡ್ತೀರಾ? ಟ್ಯಾಂಕ್ಗೆ ಫೀಡ್ ಮಾಡೋದು. ಟ್ಯಾಂಕ್ ಎಲ್ಲ ಸಪ್ರೇಟ್ ಐತೆ ಟ್ಯಾಂಕು, ಅದಕ್ಕೆ ಅಲ್ಲಿ ಹಾಕಲ್ಲ. ಅದು ಆಯಿಲ್ ಪಂಪ್ಗೆ ಹೋಗಲ್ಲ. ಅದು ಒಂದೊಂದ್ಸತಿ ಸಪ್ಲೈ ಕೊಡಲ್ಲ ಅಲ್ಲ ಆಯಿಲ್ ಕಸ ಹಿಡ್ಕೊಂಡ್ರೆ. ಆದರೆ ಇದರಲ್ಲಿ ಒರಿಜಿನಲ್ ಸ್ಟಾಕ್ ಆಯಿಲ್ ಪಂಪ್ ಆಯ್ತಾ? ಇದರಲ್ಲಿ ಆಯಿಲ್ ಪಂಪ್ ಆಯ್ತಾ? ಆಯಿಲ್ ಟ್ಯಾಂಕ್ ಐತೆ. ಆಯ್ತು. ಆದ್ರೇನು ಟ್ಯಾಂಕಲ್ಲಿ ಹಾಕೋದು ಬೆಟರ್, ಸೇಫು. ಟ್ಯಾಂಕಲ್ಲಿ ಆಗ್ಬಾರ್ದು. ಅದರಲ್ಲಿ ಕಸ ಇದ್ಬಿಟ್ರೆ ಸೀಸ್ ಆಗ್ಬಿಡ್ತದೆ ಗಾಡಿ. ನಮಗೆ ಗೊತ್ತಾಗಲ್ಲ ಯಾವಾಗ ಹೋಗುತ್ತೆ ಯಾವಾಗ ಆಯಿಲ್. ಅದಕ್ಕೆ ಪೆಟ್ರೋಲ್ ಹಾಕ್ಸುವಾಗ ಆಯಿಲ್ ಹಾಕ್ಸ್ಬೇಕು. ಹೌದಾ? ಓಕೆ. 2 ಸ್ಟ್ರೋಕ್ ಅಲ್ವಾ? ಇದು 1 ಲೀಟ್ರಿಗೆ ಎಷ್ಟು? 20 ml ಆಯಿಲ್? 1 ಲೀಟರ್ಗೆ 60 ml ಆಗಬೇಕು. ಸ್ಟಾರ್ಟಿಂಗ್ ಇವಾಗ ಪೂರ್ತಿ ಇಂಜಿನ್ ರೆಸ್ಟೋರ್ ಆಗಿದೆ ಅಂತ 60 ml ಫಾರ್ ನೆಕ್ಸ್ಟ್ 1,000 ಕಿಲೋಮೀಟರ್ಸ್ ಅಲ್ವಾ? ಆಮೇಲೆ ಎಂಜಿನ್ ಸೀಟಿಂಗ್ ಆಗಿದ ಮೇಲೆ ಎಷ್ಟು ಹಾಕ್ಬೇಕು ನೀವು? 40 ml 40 ml. ಓಕೆ. ಮತ್ತು ಇದು ಪರ್ಫಾರ್ಮೆನ್ಸ್ ನಿಮಗೆಲ್ಲ ಇಷ್ಟ ಆಯಿತು. ಈಗ ಎಂಜಿನ್ ಎಲ್ಲ ಕಂಪ್ಲೀಟ್ ರೆಸ್ಟ್ರೇಷನ್ ಆಗಿದೆ. ಅಷ್ಟು ಮೈಲೇಜ್ ಏನು ನೀವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಏನು ಮೈಲೇಜ್ ಎಲ್ಲ ನೋಡಲ್ಲ. ಮೈಲೇಜ್ ಚೆಕ್ಲ ರನ್ ಮಾಡಿದ್ರೆ ಇದರಲ್ಲಿ ಮೈಲೇಜ್ ಎಲ್ಲ ನೋಡಲ್ಲ. ಅದು ಬೇಕಾ? ಇದು ನಾವು ಜೋಸ್ಗೆ ತಗೊಂಡಿದ್ದೀವಿ, ಖುಷಿಗೆ ಹೊಡಿಬೇಕು ಅಷ್ಟೇ. ಪವರ್ಗೆ ಮೈಲೇಜ್ ಎಲ್ಲ ನೋಡೋಂಗಿಲ್ಲ ಅಲ್ವಾ? ಇದು ಓಡಿಸ್ತಾ ಇದ್ರೆ ಮೈಲೇಜ್ ಎಲ್ಲ ಏನು ಬೇಡ. ನಿಮಗೆ ಇದು ಓಡಿಸಲೇ ಒಂದು ಮಜಾ ಸಿಗ್ತಾ ಅಲ್ವಾ? ಅದು ಫೀಲೇ ಬೇರೆ ಅಲ್ವಾ? ಓಕೆ. ಪ್ರೊಫೈಲ್ ಎಲ್ಲ ಸೂಪರ್ ಆಯಿತು. ಎಂಜಿನ್ ಎಲ್ಲ ಸಖತ್ತಾಗೈತೆ. ಇನ್ನೊಂದೊಂದು ಸ್ಪೆಷಾಲಿಟಿ, ಇದು ಸೈಲೆನ್ಸರ್ ಇದಲ್ಲ,
ಹೌದು. ಇದು ಸ್ಟಾಕ್ ಸೈಲೆನ್ಸರ್ ಆಯ್ತು. ಇದು ಒರಿಜಿನಲ್ ಸೈಲೆನ್ಸರ್. ಒರಿಜಿನಲ್ ಸೈಲೆನ್ಸರ್ ಗಾಡಿ ಜೊತೆನೆ ಬಂದಿದೆ. ಗಾಡಿ ಜೊತೆನೆ ಬಂದಿದೆ. ನಿಮ್ಗೆ ಚೇಂಬರ್ ಹೇಳ್ತಾರ ಆ ಟೈಪ್ ಅಲ್ವಾ ಅದು? ಹೌದು. ಸೂಪರ್ ಆಗೈತೆ. ಇಲ್ಲಿ ಬನ್ನಿ, ಒಂದು ಪಂಚ್ ಹಾಕಿದ್ರಲ್ಲ ಇದ್ರ ಬಗ್ಗೆ ಮಾತಲ್ಲ. ಈ ಸೈಡ್ ನೀವು ಬನ್ನಿ. ಇದು ಇದೆ ಲೋಗೋ ಎಲ್ಲರಿಗೂ ಗೊತ್ತು. ಏನದು ಸೈಕೋ ಸ್ಪೆಷಲ್ ನೇಮು? ಗಾಡಿ ಹೆಸರು ಸೈಕೋನಾ ಹೆಂಗೇನಾ? ಈ ಸೈಲೆನ್ಸರ್ ಬಂದು ಶೋರೂಮ್ ಇಂದ ಬಂದಿದಲ್ಲ ಅದೇ ಇರೋದು. ಹೌದಾ? ಆ ಶೋರೂಮ್ದು ಐತಲ್ಲ ಅದು. ಶೋರೂಮ್ ಬಂದ ಟೈಮಲ್ಲಿ ಸೈಕೋನ್ ಪಂಚ್ ಆಗಿ ಬಂದ. ನೀವು ಪಂಚ್ ಮಾಡಿಲ್ಲ? ಇಲ್ಲಿ ನಾವು ಪಂಚ್ ಮಾಡಿಲ್ಲ. ಒರಿಜಿನಲ್ ಸೈಲೆನ್ಸರ್ ಐತೆ ಇದು. ಹಂಗೇನಾ? ನಿಮ್ಗೆ ತುಂಬಾ ಲಕ್ರೆ. ಇಷ್ಟು ವರ್ಷ ಆಗಿದೆ ಗಾಡಿ, ನಿಮ್ಗೆ ಒರಿಜಿನಲ್ ಸೈಲೆನ್ಸರ್ ಸಿಕ್ಕೋದು ಬಹಳ ಕಷ್ಟ. ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ನೀವು ಪಂಚ್ ಮಾಡಿದ್ರ ಒಂದು ಸ್ಟೈಲ್ಗೋಸ್ಕರ, ಒಂದು ಅಟ್ರಾಕ್ಷನ್ಗೋಸ್ಕರ ಸೈಕೋ ಅಂತ ಹಾಕಿದ್ರ. ಗಾಡಿಗೆ ಹೆಸರನ್ನು ಕೊಟ್ಟಿದ್ದೀರಾ ಏನೋ ಕೇಳಿ. ಗಾಡಿಗೆ ಮತ್ತೆ ಹೆಸರು ಸೆಲೆಕ್ಷನ್ ಆಯ್ತಾ ನಿಮ್ಮ ಗಾಡಿಗೆ? ಸೆಲೆಕ್ಷನ್ ಇನ್ನೂ ಆಗಿಲ್ಲ. ನೀವು ಇನ್ನೂ ಡಿಸೈಡ್ ಮಾಡಿಲ್ಲ. ಹೆಸರು ನೀವೇ ಇಡ್ತೀರಾ ಅಲ್ಲ ನಿಮ್ಮ ಫ್ರೆಂಡ್ಸ್ನ ಸಜೆಷನ್ ಹೇಳ್ತಾ ಇದಾರ ಏನು ಹೆಸರನ್ನು ಕೊಡೋದಂತ? ಇಲ್ಲ, ಮನೆಯಲ್ಲಿ ಕೇಳ್ಬಿಟ್ಟು ಕೊಡೋದು. ಹೌದಾ? ಖಂಡಿತ ಗಾಡಿಗೆ ಹೆಸರನ್ನ ಕೊಡ್ತಿರ್ಲಲ್ಲ ನೀವು? ಹೌದು. ಓಕೆ. ಇದು ಫಿನಿಶಿಂಗ್ ಎಲ್ಲ ನನ್ನ ಪ್ರಕಾರ ಎಲ್ಲ ಪಕ್ಕ ನೀಟಾಗೆ ಬಂದು ನೀವು ಟೋಟ್ಲಿ ನಿಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಲ್ಲ? ಆಯ್ತು, ಸ್ಯಾಟಿಸ್ಫೈಡ್. ಓಕೆ. ಗಾಡಿ ಓಡಿಸಿದ್ರೆ ನೀವು ತುಂಬ ಹ್ಯಾಪಿ ಆಗಿದ್ದೀರಾ. ಇಲ್ಲಿಗಳು ಮುಂದ್ಗಡೆ ಎಲ್ಲ ಒರಿಜಿನಲ್ ಗಾಡಿನ ಒರಿಜಿನಲ್ ಮೋನೋಗ್ರಾಮ್ ಇಲ್ಲಿ ಇತ್ತು, ಆಯ್ತು ಅಲ್ವಾ? ಇದೆಲ್ಲ ಸ್ಟಾಕ್ ಐತೆ. ನೀವು ತಗೊಳ್ಳೋ ಟೈಮಲ್ಲಿ ಹಂಗೆ ಇತ್ತಲ್ವ? ಬರೀ ರೀಪೇಂಟಿಂಗ್ ಮಾಡಿದ್ರೆ ಅದು? ಇಲ್ಲ, ಅದು ಹೊಸದು ಹಾಕ್ಸಿರೋದು. ಅದು ಹೊಸದು ಇರುತ್ತಾ? ಸೂಪರ್ ಆಗೈತೆ. ಒರಿಜಿನಾಲಿಟಿ ಹಂಗೇನೆ ಐತೆ ಅದು. ಈ ಮಾಡೆಲ್ಲ ಸಿಕ್ಕೋದು ಭಾಳ ಕಷ್ಟ. ಹೆಂಗೇನೋ ನಿಮ್ಗೆ ಲಕ್ಕು, ನಿಮ್ಮ ಕಣ್ಣಲ್ಲಿ ಇದು ಸಿಕ್ಕಿದ್ದು ಅಲ್ವಾ? ಈಗ ಎಲ್ಲ RX-ಗೆ ತುಂಬ ಹುಡುಕಾಡ್ತಾ ಇದ್ದಾರೆ. ಆವಾಗಲೇ ತುಂಬ ಜನ ಕೇಳ್ತಾ ಇದ್ದಾರೆ ಕೊಡ್ಬಿಡಿ. ಇದು ವಿಡಿಯೋಕ್ಕೋಸ್ಕರ ಖಂಡಿತ ನೀವು ಸುಮಾರು ದಿನ ಇಟ್ಕೊಳ್ತೀರಾ? ಯಾವಾಗ ಮಾಡೋದಕ್ಕೆ ಐಡಿಯಾ ಆಯ್ತಾ? ಐಡಿಯಾ ಇಲ್ಲ, 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಐಡಿಯಾ ಐತೆ. ಅದು 135 ಒಂದು ಸ್ವಲ್ಪ ರೀಸ್ಟೋರ್ ಮಾಡ್ಬಿಟ್ಟು ಇದು ಸೇಲ್ ಮಾಡೋದೈತೆ ಐಡಿಯಾ. ಆ ಟೈಮಲ್ಲಿ ಕೊಡ್ತೀರಾ? ಆ ಗಾಡಿ ರೆಡಿ ಆಗಿದ ಮೇಲೆ ಕೊಡ್ತೀವಿ. ಈ ಗಾಡಿ ಆ ಟೈಮ್ ಇದು ಸೇಲ್ ಇಡ್ತೀರಾ ನೀವು? ಸೊ ಇದು ನೀವು ಈ ಥರ ಇದು ಒಂದು ಬಿಸ್ನೆಸ್ ರೀತಿ ಮಾಡ್ತಾ ಇದ್ದೀರಾ? ತಗೊಳ್ಳೋದು ಎಲ್ಲಿಯ ಸಿಕ್ಕಿ ಫುಲ್ ರೆಡಿ ಮಾಡಿ ಕೊಡೋದು ಆ ಥರನೂ ಮಾಡ್ತಾ ಇದ್ದೀರಾ? ಹಂಗಲ್ಲ, ಬಿಸ್ನೆಸ್ ರೀತಿ ಅಲ್ಲ. ಇದು ನನ್ನ ತಮ್ಮ ಇದ್ದಾನೆ, ಫುಲ್ ಸ್ಪೀಡ್ ಓಡಿಸ್ತಾ ಇದ್ದಾನೆ. ಅದ್ರ ಆ ಹೆದರಿಕೆಯಿಂದ ಇದು ಕೊಟ್ಬಿಡ್ತಾ ಇರೋದು. ಹೌದಾ? ಸರಿ. ನೀವು ಇಲ್ಲ ಎಷ್ಟೋ ಶ್ರಮ ತಗೊಂಡು ಎಷ್ಟು ಹಣ ಖರ್ಚು ಮಾಡಿ ಇಲ್ಲ ಈ ಗಾಡಿ ಕೊಟ್ಬಿಟ್ಟು ಅಂತ ಇಟ್ಕೊಳ್ಳಿ. ಒಂದೊಂದು ಸಾರಿ RX ನಿಮ್ಮ ಕೈಯಲ್ಲಿ ಸಿಗ್ತಾ ಅಂತ ಭಾಳ ಕಷ್ಟ ಆಗುತ್ತೆ. ತಮ್ಮಕ್ಕಿಂತ ಹೆಚ್ಚಿಲ್ಲ ಗಾಡಿ. ಅದು ಖಂಡಿತ. ಏನು ಬೈ ಇಷ್ಟು ಪ್ರೀತಿ ಇದೆ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ನ ಕೈಯಲ್ಲಿ ಗಾಡಿ ಕೊಡೋದು ಬೇಡ ಅಲ್ವಾ? ಗಾಡಿ ಮನೆಯಲ್ಲಿ ಇದ್ದರೆ ಕೊಳ್ಳೇಬೇಕು ಗಾಡಿ. ಹಂಗೇನಾ? ಏನು ಈ ಥರ ಒಂದು ಪರಿಸ್ಥಿತಿ ಬಂದ್ಬಿಟ್ಟದಲ್ಲ? ಆಯಿತು, ಇರಲ್ಲ. ಏನೋ ಈ ಗಾಡಿ ನೀವು ಕೊಟ್ಟಿದಂಥ ನೀವು ತೊಗೊಂಡು ಶ್ರಮಗೆ ನಿಮ್ಗೆ ಎಷ್ಟೋ ಲಾಭ ಸಿಗುತ್ತೆ. ನನ್ನ ಪ್ರಕಾರ ನೀವು 4 ಲಕ್ಷ ಕೇಳಿದಂಥ ಕೊಡೋದು ರೆಡಿ ಇದ್ದಾರೆ. ಹೌದು, ಕೊಡ್ತಾರೆ ಖಂಡಿತ. ನನಗೆ ಮಡಿಕೇರಿಯಲ್ಲಿ ಹೋಗಿ RX ಒಂದು ನಾವು ವಿಡಿಯೋ ಮಾಡಿದ್ದು, ನೀನು ನಂಬಲ್ಲ. ನನ್ನ ಹತ್ರ ಕಸ್ಟಮರ್ ಬಂದಿದ್ರು ಆವಾಗಲೇ. 380ಕ್ಕೆ ಮಡಿಕೇರಿ ಕಸ್ಟಮರ್ ಬಂದಿದ್ರು. ಹೌದಾ? ಈ ಗಾಡಿಗೆ ಮಡಿಕೇರಿಯಲ್ಲಿ ತುಂಬ ಡಿಮ್ಯಾಂಡ್ ಆಯಿತು. ಮಡಿಕೇರಿ ನಂಬಲ್ಲ. 320ಕ್ಕೆ ಡೀಲಿಂಗ್ ಆಫೀಸ್ ಅವರು ಬೇಕು. 320ಕ್ಕೆ. ಹೌದಾ? ಕ್ಯಾಶ್ ಕೊಟ್ಬಿಡ್ತೀನಿ, ಹಂಗೇನೋ ಕೊಟ್ಬಿಡಿ ಅಂತ. ಫುಲ್ ಕ್ಯಾಶ್ ಕೊಟ್ಬಿಡ್ತೀರಿ ಹಂಗೇನೋ. ಮಡಿಕೇರಿಯಲ್ಲಿ ಈ ಗಾಡಿಗೆ ತುಂಬ ಕ್ರೇಸ್ ಇದೆ. ನನಗೆ ಒಬ್ಬರು ಫ್ರೆಂಡ್ ಕಾಫಿ ಎಸ್ಟೇಟ್ ಓನರು, ನೀವು ನಂಬಲ್ಲ, ಬೆಂಗಳೂರಲ್ಲಿ ಹೋಗಿ ಫುಲ್ ರೆಡಿ ಆಗಿದೆ ಗಾಡಿನ 4.5 ಲಕ್ಷಕ್ಕೆ ತೊಗೊಂಡಿದ್ದಾರೆ. 4.5 ಲ್ಯಾಕ್ಸಿಗೆ ತೊಗೊಂಡಿದ್ದಾರೆ. ಆ ಥರ ಈ ಗಾಡಿಗೆ ಅಷ್ಟು ಕ್ರೇಸ್ ಇದೆ ಮಡಿಕೇರಿ. ಹೌದು. ಓಕೆ ಬಾಯ್, ನಿಮ್ಮ ಶೋಕಿ ಈ ಗಾಡಿನ ರೆಡಿ ಮಾಡಿದ ನೀವು ಒಂದು ಸೂಪರ್ ಶೋಕ್ದಾರ್ ಅಂತ ಹೇಳಬೇಕು. ಈ ಥರ ಒಂದು ಪ್ಯಾಷನ್, ಒಂದು ಪ್ರೀತಿಯಿಂದ ನೀವು ಇದು ರೆಡಿ ಮಾಡಿದ ನನಗೆ ಗೊತ್ತಾಗತ್ತೆ. ಸುಮಾರು ದಿನ ಈ ಗಾಡಿ ಇಟ್ಕೊಳ್ಳಿ, ಎಂಜಾಯ್ ಮಾಡಿ, ಇದಕ್ಕೊಂಡು ಸೇಫಾಗಿ ರೈಡ್ ಮಾಡಿ, ಫಾಸ್ಟಾಗಿ ಓಡಿಸಿ. ನಿಮ್ಮ ಗಾಡಿ ಕಂಟ್ರೋಲ್ ನಿಮಗೆ ಗೊತ್ತು. ಆ ಕಂಟ್ರೋಲ್ ಸಿಕ್ಕಿದ ಮೇಲೆ ನೀವು ಅದು ಪವರ್ ಫುಲ್ ಯುಟಿಲೈಸ್ ಮಾಡ್ಕೊಳ್ಳಿ. ಹಣ ಮೊದಲನೇ ಸೇಫ್ಟಿ ನೋಡ್ಕೊಳ್ಳಿ, ಆಮೇಲೆ ಮಜಾ ಮಾಡಿ. ಆಯಿತಾ ಬಾಯ್? ನೀವೆಲ್ಲ ಯುವಕರು, ನಿಮ್ಮ ಮುಂದುವರಿಸಿ ಹೋಗಿ ನೀವು ದೊಡ್ಡ ದೊಡ್ಡ ಬಿಸ್ನೆಸ್ನ ನೀವು ಮಾಡ್ತೀರಾ. ಗಾಡಿ ಓಡಿಸಿ, ಸೂಪರ್ ಗಾಡಿನೇ. ಗಾಡಿ ನಾನು ಒಂದು ಬೈಕರೇ ಎಷ್ಟು ಫಾಸ್ಟಾಗಿ ಈ ಗಾಡಿನ ಫಾಸ್ಟಾಗಿ ಓಡಿಸಿದ್ರೆ ಮಜಾನೇ. ಆದರೆ ನೀವು ಸೇಫ್ಟಿನ ಫಸ್ಟ್ ಇಂಪಾರ್ಟೆನ್ಸ್ ಇಟ್ಕೊಳ್ಳಿ. ಎಷ್ಟು ಸ್ಪೀಡ್ ಬೇಕಾದ್ರೆ ಓಡಿಸಿ, ಯಾವ ರೋಡಲ್ಲಿ ಯಾವ ಸ್ಪೀಡಲ್ಲಿ ಹೋಗ್ಬೇಕನ್ನೋ ಒಂದು ಇದೆ. ನೀವೊಂದು ಪ್ರಾಕ್ಟೀಸ್ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಪ್ರತಿಯೊಂದು ಗಾಡಿ ಅದು ಮೂಮೆಂಟ್ ಡಿಫ್ರೆಂಟ್ ಇರ್ತದೆ. ನಿಮ್ಮ ಫ್ರೆಂಡ್ ಜೊತೆನೇ ಒಂದು RX ಇರ್ಬೋದು. 2 ಗಾಡಿ ಒಂದೇ ಮಾಡೋಂಥ ಒಂದೇ ಥರ ಮೂಮೆಂಟ್ ಇರೋಲ್ಲ. ಅದಕ್ಕೂ ಒಂದು ಪರ್ಸ್ನಾಲಿಟಿ ಇರ್ತದೆ. ನಿಮ್ಮ ಫ್ರೆಂಡ್ಸ್ಗೆ ಕೊಟ್ಟಂದ್ರೆ ನಿಧಾನಕ್ಕೆ ಓಡಿಸ್ತೀನಿ ಹೇಳಿ. ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಫಸ್ಟ್ ಟೈಮ್ ಕೂತ್ಕೊಂಡು ಫುಲ್ ರ್ಯಾಶಾಗಿ ಓಡಿಸಿದಂಥ ಕಂಟ್ರೋಲ್ ಸಿಗೋದು ಕಷ್ಟ ಆಗುತ್ತೆ ಅಲ್ವಾ? ಖಂಡಿತ. ಅದಕ್ಕೆ ಹುಷಾರಾಗಿದೆ. ನೀವು ಆಲ್ರೆಡಿ ಪವರ್ ಅಪ್ ಬೇರೆ ಮಾಡಿದ್ದೀರಾ. ಸರಿ, ನಿಮಗೆ ಸ್ವಲ್ಪ ಅದು ಗಾಡಿ ಸೆಟ್ ಆಗೋರೆ ಸ್ವಲ್ಪ ಹುಷಾರಾಗಿ ಓಡಿಸಿ. ಒನ್ಸ್ ಅದು ಮೂಮೆಂಟ್ ನಿಮ್ಗೆ ಗೊತ್ತಾಯಿತು, ಅದು ಬ್ರೇಕಿಂಗ್ ಡಿಸ್ಟೆನ್ಸ್ ಎಲ್ಲ ನಿಮ್ಗೆ ಗೊತ್ತಾಯ್ತು, ಖಂಡಿತ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್ ಬಾಯ್. ಥ್ಯಾಂಕ್ ಯು.